ಹಾಯ್ ಎಲ್ಲರಿಗೂ ನಮಸ್ಕಾರ. ಸುದ್ದಿ ಸಾಗರಿ ಚಾನಲ್ಗೆ ಸ್ವಾಗತ. ಜನಪ್ರಿಯ ಧಾರಾವಾಹಿಯಾದ ರಾಮಾಚಾರಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ. ಈ ಕಡೆ ಸೀತಾಲಕ್ಷ್ಮಿ ಗೊಂಬೆನ ರೂಮ್ಗೆ ಕರ್ಕೊಂಡು ಹೋಗಿ ತುಂಬ ಖುಷಿಯಿಂದ ಇರ್ತಾಳೆ. ಅದನ್ನು ಜಯಸಿಂಹ ಮತ್ತು ಅವನ ಹೆಂಡತಿ ಆಚೆಯಿಂದ ನೋಡ್ತಾ ಇರ್ತಾರೆ. ಜಯಸಿಂಹನ ಹೆಂಡತಿ ಕೇಳ್ತಾಳೆ, ರೀ ನೀವು ಮಾಡ್ತಿರೋದು ಅತಿ ಆಯಿತು ಅಂತ ಅನ್ನಿಸ್ತಾ ಇಲ್ವಾ ನಿಮಗೆ? ಅದಕ್ಕೆ ಜಯಸಿಂಹ ಹೇಳ್ತಾನೆ, ನೀ ಹೇಳ್ತಾ ಇರೋದು ನನ್ನ ಮಗಳ ಮೇಲೆ ಇರೋ ಪ್ರೀತಿ ಬಗ್ಗೆ, ಆದರೆ ಅದು ಕಮ್ಮಿನೇ ಅಂತ ಹೇಳ್ತಾನೆ. ಅದಕ್ಕೆ ಜಯಸಿಂಹನ ಹೆಂಡತಿ ಹೇಳ್ತಾಳೆ, ರೀ ಅದು ಸಮರ್ಥನೆ ಮಾಡ್ಕೊಂಡು ಬರಬೇಡಿ, ನೀವು ಕೊಟ್ಟಿರೋ ಸಲಿಗೆನೇ ಅವಳನ್ನ ಹಾಳು ಮಾಡ್ತಿರೋದು. ಎಷ್ಟು ಮಟ್ಟಿಗೆ ಅಂದರೆ ಕೇಳಿದ್ದು ಸಿಗಲಿಲ್ಲ ಅಂದರೆ ಪ್ರಾಣ ಬಿಡ್ತೀನಿ ಅನ್ನೋ ಮಟ್ಟಿಗೆ. ಮಕ್ಕಳನ್ನು ಪ್ರೀತಿಸಬೇಕು, ಆದರೆ ಅವರಲ್ಲಿ ತಪ್ಪಿನ ಬಗ್ಗೆ ಒಂದು ಭೀತಿ ಅನ್ನೋದು ಇರಬೇಕು ಅಲ್ವಾ? ನಿಮ್ಮ ಮಗಳಿಗೆ ಎಲ್ಲಿದೆ ಅದು ಅವಳಿಗೆ ನೋಡದೇ ಬೇಕು, ಕೇಳಿದ್ದೇ ಬೇಕು ಅನ್ನೋ ಹಠ ಅವಳಿಗೆ. ಅದಕ್ಕೆ ಜಯಸಿಂಹ ಹೇಳ್ತಾನೆ, ಮಗಳು ಕೇಳಿದ್ದು ಕೊಡಿಸ್ಬೇಕು ಅನ್ನೋದು ನನ್ನ ಹಠ ಅಂತ ಜಯಸಿಂಹ ಹೇಳ್ತಾನೆ. ಅದಕ್ಕೆ ಅವನ ಹೆಂಡತಿ, ಅದರಿಂದ ಆಗ್ತಿರೋ ಸಮಸ್ಯೆಗಳ ಬಗ್ಗೆ ನಿಮ್ಮ ಕಣ್ಣಿಗೆ ಬೀಳ್ತಾ ಇಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ಜಯಸಿಂಹ, ನನ್ನ ಕಣ್ಣಿಗೆ ಬೀಳ್ತಾ ಇರೋದು ಅವಳ ಸಂತೋಷ, ನನಗಷ್ಟೇ ಸಾಕು, ಈ ವಿಚಾರದಲ್ಲಿ ಬೇರೆ ಮಾತಿಲ್ಲ ಅಂತ ಹೇಳಿ ಹೋಗ್ತಾನೆ. ಈ ಕಡೆ ರಾಮಾಚಾರಿ ಆಫೀಸ್ಗೆ ಹೋಗ್ತಾ ಇರ್ತಾನೆ. ಚಾರು, ಮೇಡಮ್ ಬೇಗ ಬನ್ನಿ, ನಾನು ಆಫೀಸ್ಗೆ ಹೊರಟಾಯಿತು ಅಂತ ಹೇಳ್ತಾನೆ. ಚಾರು ಎದುರುಗಡೆಗೆ ಬರ್ತಾ ಇರ್ತಾಳೆ. ಅಲ್ಲೇ ಇದ್ದ ಬಾಳೆಹಣ್ಣಿನ ಸಿಪ್ಪೆಯಿಂದ ಕಾಲು ಜಾರಿ ಬೀಳುತ್ತಾನೆ. ಅಷ್ಟರಲ್ಲಿ ಚಾರು ಅವನ ಹಿಡ್ಕೊತಾಳೆ. ಏನು ರಾಮಾಚಾರಿ, ಯಾವಾಗಲೂ ಹುಷಾರಾಗಿ ನಡೀರಿ ಅಂತ ಹೇಳ್ತಾ ಇದ್ದೆ, ಇವಾಗ ನೀನೇ ಜಾರ್ತಾ ಇದೆಯಾ ಅಂತ ಕೇಳ್ತಾನೆ. ಅದಕ್ಕೆ ರಾಮಾಚಾರಿ ಹೇಳ್ತಾರೆ, ರೀ ಯಾರಾದರೂ ಬೇಕಂತ ಜಾರ್ತಾರ ಅಂತ ರಾಮಾಚಾರಿ ಕೇಳ್ತಾನೆ. ಅದಕ್ಕೆ ಚಾರು, ಪರವಾಗಿಲ್ಲ ರಾಮಾಚಾರಿ, ನೀ ಜಾರಿ ಬಿದ್ದರೆ ಹಿಡ್ಕೊಳ್ಳೋಕ್ಕೆ ನಾನಿದ್ದೀನಿ, ನೀ ಜಾರಿ ಬೀಳುವಾಗ ಚಾರು ಅಂತ ಕೂಗು, ಇವತ್ತಿನ ಹಾಗೆ ಓಡಿ ಬಂದು ಹಿಡ್ಕೋತೀನಿ ಅಂತ, ಎಂಥ ಪರಿಸ್ಥಿತಿಯಲ್ಲೂ ಕೂಡ ಅಂತ ಚಾರು ಹೇಳ್ತಾಳೆ. ಅದಕ್ಕೆ ರಾಮಾಚಾರಿ, ಏನ್ರಿ ಯಾವಾಗಲೂ ಜಾರಿ ಬೀಳ್ತಾನೆ ಇರ್ತೀನ ಅನ್ನೋ ಹಾಗೆ ಹೇಳ್ತಿದ್ದೀರಲ್ಲ ಅಂತ ರಾಮಾಚಾರಿ ಹೇಳ್ತಾನೆ. ಅದಕ್ಕೆ ಚಾರು ಹೇಳ್ತಾಳೆ, ಅದೇ ಅಲ್ವಾ ರಾಮಾಚಾರಿ, ಗಂಡ ಜಾರಿದಾಗ ಹೆಂಡತಿ ಹಿಡ್ಕೋತಾಳೆ, ಹೆಂಡತಿ ಜಾರಿದಾಗ ಗಂಡ ಹಿಡ್ಕೋತಾನೆ, ಅದೇ ಅಲ್ವಾ ಗಂಡ ಹೆಂಡತಿ ಒಬ್ರಿಗೊಬ್ರು ಕೊಡೋ ಉಡುಗೊರೆ ಅಂತ ಚಾರು ಹೇಳ್ತಾಳೆ. ಅದಕ್ಕೆ ರಾಮಾಚಾರಿ ಹೇಳ್ತಾನೆ, ಅಕಸ್ಮಾತ್ ಒಬ್ಬರು ಒಮ್ಮೆ ಜಾರಿದ್ರೆ ತುಂಬ ಬುದ್ಧಿವಂತರನ್ನ ಮದುವೆ ಆದರೆ ಇದೇ ಕಷ್ಟ ನೋಡಿ, ನೆಮ್ಮದಿಯಾಗಿ ಜಾರಕ್ಕೂ ಬಿಡಲ್ಲ ನೋಡಿ ಅಂತ ರಾಮಾಚಾರಿ ಹೇಳ್ತಾನೆ. ಅದಕ್ಕೆ ಚಾರು ಹೇಳ್ತಾಳೆ, ಜಾರೋದ್ರಲ್ಲಿ ಏನಿದೆ ರಾಮಾಚಾರಿ, ನೆಮ್ಮದಿ ಸ್ವಲ್ಪ ಆದರೂ ಜೀವನನೇ ಜಾರುತ್ತೆ ಅಷ್ಟೇ ಅಲ್ಲ. ಆಫೀಸ್ಗೆ ಹೋಗ್ತಾ ಇದೆಯಾ, ಕೂದಲ ನೀಟಾಗಿ ಬಾಚ್ಕೊಂಡು ಹೋಗಬೇಕು ಅಲ್ವಾ ಅಂತ ತಾನೇ ತಲೆ ಬಾಚ್ತಾ ಇರ್ತಾಳೆ. ಆವಾಗ ರಾಮಾಚಾರಿ, ನಿನಗೆ 2 ಸುಳಿ ಇದೆ ಅಂತ ಕೇಳ್ತಾಳೆ. ಅದಕ್ಕೆ ರಾಮಾಚಾರಿ ನಗ್ತಾ, ಏನ್ರಿ ನೀವು, ನಿಮಗೆ ತಲೆ ಕೊಟ್ಟು ಎಷ್ಟೋ ದಿವಸ ಆಯಿತು, ಇವತ್ತು ನೋಡ್ತಾ ಇದ್ದೀರಾ ನನ್ನ ತಲೆಯಲ್ಲಿ 2 ಸುಳಿ, ನಿಮ್ಮ ಕಣ್ಣಲ್ಲಿ 2 ಪ್ರೀತಿಯ ಬಾವಿ, ಆ ಬಾವಿಯಲ್ಲಿ ಬಿದ್ದು ಎಷ್ಟೋ ವರ್ಷ ಆಯಿತು ಅಂತ ರಾಮಾಚಾರಿ ಹೇಳ್ತಾನೆ. ಅದಕ್ಕೆ ಚಾರು, ಸಾಹೇಬರು ಇದನ್ನೇ ಮಾಡ್ತಿರೋ ಅಥವಾ ಆಫೀಸ್ಗೆ ಹೋಗ್ತಿರೋ ಅಂತ ಕೇಳ್ತಾಳೆ. ಹಿಡ್ದಿರೋ ಕೈ ಬಿಟ್ಟರೆ ಹೋಗ್ತೀನಿ ಅಂತ ರಾಮಾಚಾರಿ ಹೇಳ್ತಾನೆ. ಆಮೇಲೆ ಆಫೀಸ್ಗೆ ಹೋಗ್ತಾನೆ. ದಾರಿಯಲ್ಲಿ ಹೋಗುವಾಗ ಸೀತಾಲಕ್ಷ್ಮಿ ಕಾರ್ ಆಕ್ಸಿಡೆಂಟ್ ಆಗಿರುತ್ತೆ, ಯಾರೋ ಹೆಲ್ಪ್ ಮಾಡದೆ ನಿಂತಿರ್ತಾರೆ. ಆಗ ರಾಮಾಚಾರಿ ಬಂದು ಕಾರ್ ಡೋರ್ ಓಪನ್ ಮಾಡಿ ಅವರಿಗೆ ಇನ್ನೂ ಪ್ರಾಣ ಇದೆ, ಯಾವುದಾದ್ರೂ ಗಾಡಿ ನಿಲ್ಲಿಸಿ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಅಂತ ಹೇಳ್ತಾನೆ. ಅಲ್ಲಿರೋ ಜನಗಳು, ಸರ್ ಇದು ಆಕ್ಸಿಡೆಂಟ್ ಕೇಸು, ಯಾರೂ ಬರೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ರಾಮಾಚಾರಿ, ಈ ಗಾಡಿ ನಿಲ್ಲಿಸಲ್ಲ ಅಂತ ಸುಮ್ಮನೆ ಇರೋಕ್ಕಾಗಲ್ಲ, ಪ್ರಾಣ ಉಳಿಸೋಕ್ಕೆ ಸಾಧ್ಯತೆ ಇದ್ದರೂ ಉಳಿಸಲಿಲ್ಲ ಅಂದರೆ ಹೋಗ್ರಿ ಎಲ್ಲ ಮನುಷ್ಯರ ನೀವು ಅಂತ ಹೇಳಿ ಸೀತಾಲಕ್ಷ್ಮಿನ ಎತ್ಕೊಂಡು ಹೋಗ್ತಾನೆ. ಯಾರೂ ಗಾಡಿ ನಿಲ್ಲಿಸ್ತಿರ್ಲಿಲ್ಲ, ಅದಕ್ಕೆ ತಾನೇ ಅವಳನ್ನು ಎತ್ಕೊಂಡು ಹೋಗ್ತಾನೆ. ಈ ಕಡೆ ಚಾರು ನಾಚಿಕೆಯಿಂದ ಮನೆ ಒಳಗಡೆ ಬರ್ತಾಳೆ. ಅದಕ್ಕೆ ವೈಶಾಖ ನೋಡಿ, ಏನೇ ಚಾರು, ಯಾವತ್ತೂ ಇಲ್ಲದೆ ಇರೋ ನಾಚಿಕೆ ಇವತ್ತು ನಿನ್ನ ಮುಖದಲ್ಲಿದೆ ಅಂತ ವೈಶಾಖ ಕೇಳ್ತಾಳೆ. ಅದಕ್ಕೆ ಜಾನಕಿ, ಏನೇ ತಮ್ಮ ಅಂತ ಕೇಳ್ತಾಳೆ. ಅದಕ್ಕೆ ಚಾರು, ಅತ್ತೆಮ್ಮ ಅದು 2 ಸುಳಿ ಇದ್ದರೆ ಏನರ್ಥ, ಅದೃಷ್ಟ ಅಂತ ಕೇಳ್ತಾಳೆ. ಅದಕ್ಕೆ ವೈಶಾಖ, ಅದೃಷ್ಟನೋ ದುರದೃಷ್ಟನೋ ಗೊತ್ತಿಲ್ಲ, ನನ್ನ ಗಂಡನಿಗೂ 2 ಸುಳಿ ಇದೆ ಅಂತ ಹೇಳ್ತಾಳೆ. ಅದಕ್ಕೆ ಜಾನಕಿ, ಅಯ್ಯೋ ಪೆದ್ದಿ, ಅದೃಷ್ಟ ಅಂತ ಹೇಳ್ಬೇಡ, ಬಿಡ್ತು ಅನ್ನು, 2 ಸುಳಿ ಇದ್ದರೆ 2 ಮದುವೆ ಆಗ್ತಾರೆ ಅಂತ ಅರ್ಥ. ಈ ಕಾಲದಲ್ಲಿ 1 ಮದುವೆ ಮಾಡಿಕೊಂಡು ಸಂಸಾರ ಸಾಗಿಸೋದೇ ಕಷ್ಟ, ಅಂಥದ್ದಲ್ಲಿ 2 ಮದುವೆ ಆಗುತ್ತಾ ಅಂತ ಜಾನಕಿ ಹೇಳ್ತಾಳೆ. ಆವಾಗ ಚಾರು, ಅಂದರೆ ಗಂಡಿಗೆ 2 ಸುಳಿ ಇದ್ದರೆ 2 ಮದುವೆ ಆಗುತ್ತೆ ಅಂತನಾ ಅಂತ ಕೇಳ್ತಾಳೆ. ಆವಾಗ ವೈಶಾಖ, ಹ್ಞೂ ಕಣೆ, ಗಂಡಿಗೆ 2 ಸುಳಿ ಇದ್ದರೆ 2 ಹೆಂಡ್ತೀರ ಬರ್ಬೋದು, ಅವನ ಪ್ರೀತಿನ ಇಬ್ಬರು ಹಂಚಿಕೊಳ್ಳೋ ಪರಿಸ್ಥಿತಿ ಬರ್ಬೋದು, ಅಥವಾ ಗಂಡ ಮೊದಲೇ ಹೆಂಡತಿ ಪ್ರೀತಿ ಸಾಕು ಅಂತ 2ನೇ ಹೆಂಡತಿ ಹಿಂದೆ ಹೋಗ್ಬೋದು ಅಂತ ವೈಶಾಖ ಹೇಳ್ತಾಳೆ. ಅದಕ್ಕೆ ಚಾರು ಅಳ್ತಾ, ಅತ್ತೆಮ್ಮ ನಿಜನಾ ಅಂತ ಕೇಳ್ತಾಳೆ. ಅದಕ್ಕೆ ಜಾನಕಿ, ನನಗೆ ಗೊತ್ತಿರೋ ಮಟ್ಟಿಗೆ 2 ಸುಳಿ ಇರೋ ಒಂದಿಷ್ಟು ಜನಕ್ಕೆ 2 ಮದುವೆ ಆಗಿರೋದಂತೂ ನಿಜ. ಅದು ಸರಿ, ಈಗ ಯಾಕೆ ಈ ಪ್ರಶ್ನೆ, ಯಾರಿಗೆ 2 ಸುಳಿ ಇದೆ, ನಿನಗೆ ಯಾಕೆ ಬಂತು ಈ ಯೋಚನೆ ಅಂತ ಜಾನಕಿ ಕೇಳ್ತಾಳೆ. ಅದಕ್ಕೆ ಚಾರು, ಅತ್ತೆಮ್ಮ ಮೊದಲು ನೀವು ಹೇಳ್ದಾಗೆ ಆಗುತ್ತಾ ಅದು ಹೇಳಿ ಅಂತ ಕೇಳ್ತಾಳೆ. ಅದಕ್ಕೆ ವೈಶಾಖ, ನೀ ಯಾಕೆ ಕಣ್ಣೀರು ಹಾಕ್ತಾ ಇದೆಯಾ, ಏನಾಯಿತು ಆಗುತ್ತೆ ಅಂತ ತಾನೇ ಅಂತ ಅತ್ತೆ ಹೇಳ್ತಿರೋದು ಅಂತ ವೈಶಾಖ ಹೇಳ್ತಾಳೆ. ಆವಾಗ ಚಾರು ಅಳ್ತಾ ಒಳಗೆ ಹೋಗ್ತಾಳೆ.
ಈ ಕಡೆ ರಾಮಚಾರಿ ನಡೆದುಕೊಂಡೇ ಸೀತಾಲಕ್ಷ್ಮಿನ ಆಸ್ಪತ್ರೆಗೆ ಕರ್ಕೊಂಡು ಬರ್ತಾನೆ. ಡಾಕ್ಟ್ರೇ ಅಂತ ಕೂಗಿ, ಡಾಕ್ಟ್ರ್ ಇವರಿಗೆ ಸ್ವಲ್ಪ ಪ್ರಜ್ಞೆ ಹೋಗ್ತಿದೆ, ಬೇಗ ಟ್ರೀಟ್ಮೆಂಟ್ ಕೊಡಿ ಅಂತ ಹೇಳ್ತಾನೆ. ಅದಕ್ಕೆ ಡಾಕ್ಟರ್ಸ್ ಯಾರೂ ಬರೋದಿಲ್ಲ, ಯಾಕೆ ಸರ್ ಸುಮ್ಮನೆ ಕೂತಿದ್ದೀರಾ, ಬನ್ನಿ ಟ್ರೀಟ್ಮೆಂಟ್ ಕೊಡಿ ಅಂತ ಹೇಳ್ತಾನೆ. ಅದಕ್ಕೆ ಡಾಕ್ಟ್ರು ಒಬ್ಬರು ಇವತ್ತು ಇಲ್ಲಿ ಯಾರೂ ಟ್ರೀಟ್ಮೆಂಟ್ ಕೊಡೋದಿಲ್ಲ, ಇವತ್ತು ಇಲ್ಲಿ ಸ್ಟ್ರೈಕ್, ನಮ್ಮ ಆಸ್ಪತ್ರೆ MD ನಮ್ಮ ಸರ್ಜನ್ಗೆ ಹೊಡೆದಿದ್ದಾರೆ, ಅದಕ್ಕೆ MD ಬಂದು ಎಲ್ಲರ ಮುಂದೆ ಸಾರಿ ಕೇಳೋವರೆಗೂ ಒಂದು ಸೂಜಿ ಕೂಡ ಮುಟ್ಟೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ರಾಮಾಚಾರಿ, ನಿಮ್ಗಳಿಂದ ಒಂದು ಜೀವಕ್ಕೆ ತೊಂದರೆ ಆಗ್ತಾ ಇದೆ, ನೀವು ದಯವಿಟ್ಟು ಇವರಿಗೆ ಟ್ರೀಟ್ಮೆಂಟ್ ಕೊಡಿ ಸರ್, ಅವ್ರ ಪರವಾಗಿ ನಾನು ಸಾರಿ ಕೇಳ್ತೀನಿ ನಿಮಗೆ ಅಂತ ರಾಮಾಚಾರಿ ಹೇಳ್ತಾನೆ. ಅದಕ್ಕೆ ಡಾಕ್ಟರ್ ರೀ, ನಿಮ್ಮ ಸಾರಿ ಯಾರಿಗ್ರಿ ಬೇಕು, ಡೇ ಆ್ಯಂಡ್ ನೈಟ್ ಡ್ಯೂಟಿ ಮಾಡ್ತಿದ್ರು, ನಮ್ಮ MD ಬಾಯಿಗೆ ಬಂದಂಗೆ ಬೈತಾರೆ, ಸಾಲದಕ್ಕೆ ಇವತ್ತು ಡ್ಯೂಟಿ ಮೇಲೆ ಇರೋ ಸರ್ಜನ್ಗೆ ಹೊಡೆದಿದ್ದಾರೆ, ಇಷ್ಟೆಲ್ಲ ಆದಮೇಲೂ ನಾವು ಡ್ಯೂಟಿ ಮಾಡಬೇಕಾ, ನೋಡಿ ಸರ್ ನಮ್ಮ MD ಬಂದು ಎಲ್ಲರ ಮುಂದೆ ಬಂದು ಸಾರಿ ಕೇಳಬೇಕು, ಇಲ್ಲ ನಾವು ಯಾರೂ ಡ್ಯೂಟಿ ಮಾಡಲ್ಲ ಅಂತ ಹೇಳ್ತಾರೆ. ಅದಕ್ಕೆ ರಾಮಾಚಾರಿ, ಸರ್ ನೀವು ತಪ್ಪು ಮಾಡ್ತಾ ಇದ್ದೀರಾ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಸರ್, ಪ್ಲೀಸ್ ಸರ್, ಇಲ್ಲಿ ಒಂದು ಪ್ರಾಣ ಹೋಗ್ತಾ ಇದೆ ಸರ್ ಅಂತ ಹೇಳ್ತಾನೆ. ಅವನ ಮಾತು ಕೇಳದೆ ಸುಮ್ಮನೆ ಕೂತ್ಕೋತಾರೆ. ಅದಕ್ಕೆ ರಾಮಾಚಾರಿ, ಇಲ್ಲಿ ಯಾರಿಗೂ ಟ್ರೀಟ್ಮೆಂಟ್ ಕೊಡಲ್ವಾ ಅಂತ ಕೇಳ್ತಾನೆ. ಸಿಟ್ಟಲ್ಲಿ ಅಲ್ಲೇ ಇರೋ ಕತ್ರಿನ ತೊಗೊಂಡು ಇದರಿಂದ ಒಬ್ಬರಿಗೆ ಹೊಟ್ಟೆ ಕುತ್ತಿಗೆಗೆ ಚುಚ್ಚಿದ್ರೆ ಪ್ರಾಣ ಹೋಗೋ ಸಂದರ್ಭ ಬರುತ್ತೆ ಅಲ್ವಾ, MD ಬಂದು ಸಾರಿ ಕೇಳೋರ್ಗೂ ಯಾರೂ ಟ್ರೀಟ್ಮೆಂಟ್ ತೊಗೊಳಲ್ಲ, ಈಗೇನು ಟ್ರೀಟ್ಮೆಂಟ್ ಕೊಡ್ತೀರಾ ಇಲ್ಲ ತೊಗೋತೀರಾ ಬೇಗ ಹೇಳಿ ಅಂತ ಕತ್ತಿ ಹಿಡಿದು ಹೆದರಿಸ್ತಾನೆ. ಆಗ ಡಾಕ್ಟರ್ ಸರಿ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಹೇಳ್ತಾರೆ. ಈ ಕಡೆ ಚಾರು ಬಾಗಿಲು ಹಾಕ್ಕೊಂಡು ಅಳ್ತಾ ಇರ್ತಾಳೆ. ಹೊರಗಡೆಯಿಂದ ಜಾನಕಿ, ವೈಶಾಖ ಬಂದು ಬಾಗಿಲು ತೆಗಿ ಅಂತಾರೆ. ಬಂದು ಬಾಗಿಲು ತೆಗಿತಾಳೆ. ಯಾಕಮ್ಮ ಅಂತ ಕೇಳ್ತಾರೆ. ಅತ್ತೆಮ್ಮ, ಹಾಗೆ ಹೇಳಿದರೆ ನನ್ನ ರಾಮಾಚಾರಿಗೆ 2 ಸುಳಿದೆ, ನನಗೆ ತುಂಬ ಟೆನ್ಷನ್ ಆಗ್ತಿದೆ ಅಂತ ಹೇಳ್ತಾಳೆ. ಅದಕ್ಕೆ ಜಾನಕಿ ಹೇಳ್ತಾಳೆ, ಅಯ್ಯೋ ರಾಮಾಚಾರಿಗೆ 2 ಸುಳಿದೆ ಅಂತ ಗೊತ್ತಿದ್ರು ಈ ಮಾತಾಡಿಬಿಟ್ಟೆ, ಅದಕ್ಕೆ ಇಷ್ಟು ತಲೆ ಕೆಡಿಸ್ಕೊಂಡಿದ್ಯಾ, ಅದಕ್ಕೆ ಇಷ್ಟು ಗಾಬರಿ ಆಗ್ತೀಯಾ ಅಂತ ಜಾನಕಿ ಕೇಳ್ತಾಳೆ. ಅದಕ್ಕೆ ಚಾರು, ಅದು ಏನಾದರೂ ನಿಜ ಆಗಿಬಿಟ್ರೆ ರಾಮಾಚಾರಿ ಪಕ್ಕದಲ್ಲಿ ಇನ್ಯಾರೂ ಇಲ್ಲ ಅನ್ನೋದನ್ನು ನನಗೆ ಒಪ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಜಾನಕಿ ಹೇಳ್ತಾಳೆ, ನಿಮ್ಮ ಮಾವನ ತಲೆಯಲ್ಲೂ 2 ಸುಳಿ ಇದೆ, ಹಾಗಂತ ಅವ್ರಿಗೆ 2 ಮದುವೆ ಆಗಿದೆಯಾ, ಒಂದು ವೇಳೆ ರಾಮಾಚಾರಿಗೆ ಜೀವನದಲ್ಲಿ 2ನೇ ಮದುವೆ ಯೋಗ ಇದ್ದರೆ ಆ ತಾಳಿನ ತಂದು ನಿನಗೆ ಕಟ್ತಾನೆ, ಯಾಕಂದರೆ ಅವನ ಜೀವನದಲ್ಲಿ ಹೆಂಡತಿ ಗೆಳತಿ ಎಲ್ಲ ನೀನೇ, ಗೊತ್ತಾಯ್ತಾ, ನೋಡು ಇವಾಗ ಅಳಬೇಡ, ಕಣ್ಣೀರು ಒರೆಸ್ಕೊ, ಹೋಗು ಮುಖ ತೊಳ್ಕೊ ಅಂತ ಹೇಳ್ತಾಳೆ. ಈ ಕಡೆ ಸೀತಾಲಕ್ಷ್ಮಿನ ಹುಡ್ಕೊಂಡು ಅವರ ಅಪ್ಪ ಅಮ್ಮ ಆಸ್ಪತ್ರೆಗೆ ಬರ್ತಾರೆ. ನನ್ನ ಮಗಳಲ್ಲಿ ಅಂತ ಹುಡುಕ್ತಾರೆ. ಆಗ ಸೀತಾಲಕ್ಷ್ಮಿ ವೀಲ್ ಚೇರ್ ಮೇಲೆ ಕರ್ಕೊಂಡು ಬರ್ತಾರೆ. ಮಗಳೇ, ನಿನಗೆ ಏನೂ ಆಗಿಲ್ಲ ಅಲ್ವಾ, ಏನಾಯ್ತಮ್ಮ, ಆಕ್ಸಿಡೆಂಟ್ ಹೇಗಾಯಿತು, ಯಾರು ಮಾಡಿದ್ರು ಅಂತ ಕೇಳ್ತಾರೆ. ಅದಕ್ಕೆ ಸೀತಾಲಕ್ಷ್ಮಿ ರಾಮಾಚಾರಿ ಕಡೆ ಕೈ ಮಾಡಿ ತೋರಿಸ್ತಾಳೆ. ಆವಾಗ ಜಯಸಿಂಹ ರಾಮಾಚಾರಿ ಹತ್ರ ಬಂದು ಕಪಾಳಕ್ಕೆ ಹೊಡೆದು, ನನ್ನ ಮಗಳ ಅಂದರೆ ನನ್ನ ಪ್ರಾಣ, ಅವಳಿಗೆ ಆಕ್ಸಿಡೆಂಟ್ ಮಾಡ್ತೀಯಾ ಅಂತ ಕೇಳ್ತಾನೆ. ರಾಮಾಚಾರಿ ಹೇಳೋದನ್ನು ಕೇಳಿಸ್ಕೊಳ್ಳೋದೆ ರಾಮಾಚಾರಿಗೆ ಹೊಡಿತಾ ಇರ್ತಾನೆ. ಗನ್ ತೊಗೊಂಡು ಶೂಟ್ ಮಾಡೋಕ್ಕೆ ಹೋಗ್ತಾನೆ. ಆಗ ಸೀತಾಲಕ್ಷ್ಮಿ, ಸ್ಟಾಪ್ ಇಟ್ ಡ್ಯಾಡಿ, ಆಕ್ಸಿಡೆಂಟ್ ಮಾಡಿಕೊಂಡಿದ್ದು ನಾನೇ, ಇವರೇ ನನ್ನ ಕಾಪಾಡಿದ್ದು, ಆಕ್ಸಿಡೆಂಟ್ ಆದಾಗ ಯಾರೂ ನನ್ನ ಹತ್ತಿರ ಬರಲಿಲ್ಲ, ಇವರೊಬ್ಬರೇ ಬಂದು ನನ್ನ ಆಸ್ಪತ್ರೆಗೆ ಕರ್ಕೊಂಡು ಬಂದರು, ಇಲ್ಲಿ ಯಾರೂ ಟ್ರೀಟ್ಮೆಂಟ್ ಕೊಡಲಿಲ್ಲ, ಸ್ಟ್ರೈಕ್ ಮಾಡ್ತಿದ್ದೀವಿ ಅಂತ ಹೇಳಿದರು, ಇವರೇ ಗಲಾಟೆ ಮಾಡಿ ನನಗೆ ಟ್ರೀಟ್ಮೆಂಟ್ ಕೊಡಿಸಿದ್ರು, ಅಂಥದ್ರಲ್ಲಿ ನೀವು ಹೋಗಿ ಇವ್ರ ಹತ್ರ ಮಿಸ್ಬಿಹೇವ್ ಮಾಡ್ತಾ ಇದ್ದೀರಲ್ಲ ಡ್ಯಾಡಿ ಅಂತ ಹೇಳ್ತಾಳೆ. ಅದಕ್ಕೆ ಅವಳ ತಂದೆ ರಾಮಾಚಾರಿ ಹತ್ರ ಬಂದು ಕ್ಷಮೆ ಕೇಳ್ತಾನೆ. ನನ್ನ ಮಗಳು ಅಂದರೆ ನನ್ನ ಪ್ರೀತಿ, ಅದಕ್ಕೆ ಹೀಗೆ ಮಾಡಿಬಿಟ್ಟೆ ಸರ್, ನನ್ನ ಕ್ಷಮಿಸಿಬಿಡಿ ಅಂತ ಕೇಳ್ತಾನೆ. ಅದಕ್ಕೆ ರಾಮಾಚಾರಿ, ಪರವಾಗಿಲ್ಲ ಸರ್, ಮಗಳ ಮೇಲೆ ಇರೋ ಪ್ರೀತಿಯಿಂದ ಹೀಗೆ ಮಾಡಿದಿರ, ಪರವಾಗಿಲ್ಲ ಸರ್ ಅಂತ ಹೇಳ್ತಾನೆ. ಈ ಕಡೆ ಚಾರು ಒಬ್ಬಳೇ ಕೂತ್ಕೊಂಡು, ಎಷ್ಟು ದಡ್ಡಿ ನಾನು, 2 ಸುಳಿದ್ರೆ 2 ಮದುವೆ ಆಗುತ್ತೆ ಅಂತ ಅವ್ರು ಹೇಳಿದ ತಕ್ಷಣ ತಾಳ್ಮೆನೆ ಕಳ್ಕೊಂಡ್ಬಿಟ್ಟೆ, ಅವ್ರ ಮುಂದೆ ಹತ್ತು ಕರೆದು ಸೀನ್ ಕ್ರಿಯೇಟ್ ಮಾಡಿದೆ. ಪಾಪ ಇಬ್ಬರು ತುಂಬ ಡಿಸ್ಟರ್ಬ್ ಆಗಿಬಿಟ್ರು, ನಾ ಹೀಗೆ ಮಾಡಬಾರ್ದಿತ್ತು ಅಲ್ಲ, ಚಿಕ್ಕ ಮಗು ಥರ ಆಡಿದೆ, ಇವಾಗ ಭಾವನಿಗೆ 2 ಸುಳಿದೆ 2 ಮದುವೆ, ಆ ಮಾವನಿಗೆ 2 ಸುಳಿದೆ 1 ಮದುವೆ ಅಂತ ಯೋಚನೆ ಮಾಡ್ತಿರ್ತಾಳೆ. ಅಷ್ಟರಲ್ಲಿ ಸತ್ಯಭಾಮ ನೆನಪಾಗ್ತಾಳೆ. ಮಾವನ ಬದುಕಲ್ಲೂ ಸತ್ಯಭಾಮ ಬಂದಿದ್ದು ಅಂದರೆ ಈ ಮಾತು ನಿಜ ಅಲ್ವಾ, ಹಾಗಾದರೆ ರಾಮಾಚಾರಿ ಜೀವನದಲ್ಲೂ ಹೀಗೆ ಆಗುತ್ತಾ, ಅದರ ಸೂಚನೆ ನನಗೆ ಇವಾಗ ಗೊತ್ತಾಯ್ತಾ, ರಾಮಾಚಾರಿ ಬದುಕಲ್ಲಿ ಇನ್ನೊಬ್ಬಳು ಬರ್ತಾಳ, ಅವಳು ನನ್ನ ಜಾಗದಲ್ಲಿ ಇರ್ತಾಳ, ಇಲ್ಲ ಇಲ್ಲ ನಾ ಇದನ್ನು ಒಪ್ಪೋದಿಲ್ಲ ಅಂತ ಹೇಳ್ತಿರ್ತಾಳೆ. ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ.